ಮಂಗಳೂರನ್ನು ಕಂಗೆಡಿಸಿದ ಬೆಂಗಳೂರು ಕಾಲರ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ನೀರದಾರಿಯಲ್ಲಿ ಬಂದು ದೇಹದ ನೀರು ಬತ್ತಿಸಿ ಬಿಡುತ್ತದೆ. ಬೆಂಗಳೂರಿನಲ್ಲಿ ಕೆಲವು ಕಾಲರ ಪ್ರಕರಣಗಳು ವರದಿಯಾಗಿದ್ದು, ರಾಜ್ಯವು ಕೊರೋನಾದ ಬಳಿಕ ಕಾಲರ ಕಟಕಟೆಯೊಳಕ್ಕೆ ಬಿತ್ತೆ ಎಂಬುದು ಇನ್ನೂ ಸ್ಪಷ್ಟಗೊಂಡಿಲ್ಲ. ಹಾಗೆ ನೋಡಿದರೆ ಕಾಲರವು ವಯಸ್ಸಿನಲ್ಲಿ ಕೊರೋನಾಕ್ಕಿಂತ ತುಂಬಾ ಹಿರಿಯ. ಬೆಂಗಳೂರು ವೈದ್ಯಕೀಯ ಕಾಲೇಜಿನ 47 ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಕಾಡಿದ್ದರಿಂದ ಕಾಲರದ ಕಿತಾಪತಿ ಪಕ್ಕಾ ಬೆಳಕಿಗೆ ಬಂದಿದೆ. ಮಂಗಳೂರನ್ನು ಸಹ ಕಲಕಿದೆ. ಕಾಲರ ಎನ್ನುವುದು ಒಂದು ತೀವ್ರ ಕರುಳು ಕಾಯಿಲೆ. ಇದರಲ್ಲಿ ವಾಂತಿ ಭೇದಿಗಳು ಇಲ್ಲವೇ ಸತತ ಭೇದಿ ಕಾಣಿಸಿಕೊಂಡು ದೇಹದ ನೀರಿನ ಮಟ್ಟ ಕುಂದಿ ಬೇಸಿಗೆಯಲ್ಲಿ ಒಣಗಿದ ಕೆರೆಯಂತೆ ಆಗುತ್ತದೆ. ದೇಹದ ಅಂಗಾಂಗಗಳಲ್ಲಿ ನಿಶ್ಚಿತ ಪ್ರಮಾಣದಲ್ಲಿ ನೀರು ಇಲ್ಲ ಎಂದಾದಾಗ ದಾಹದಿಂದ ಜೀವರಾಶಿಗಳು ಸಾಯುವಂತೆ ನಮ್ಮ ದೇಹವು ನೀರು ಕಾಣದೆ ಇಹಲೋಕ ತ್ಯಜಿಸುತ್ತದೆ. ಬೇಸಿಗೆಯು ಲೋಕಕ್ಕೆ ಬೇಸಿಗೆ ಕಾಲದಲ್ಲಿ ಮಾತ್ರ ಬಂದರೆ ದೇಹದ ನಿರ್ಜಲೀಕರಣ ಎನ್ನುವ ನೀರೊಣಗುವಿಕೆ ಕೆಲವು ತೊಂದರೆಯಿಂದ ಯಾವಾಗ ಬೇಕಾದರೂ ಬರಬಹುದು. ಹಾಗಾದರೆ ನಮ್ಮ ದೇಹವನ್ನು ನೀರಿಲ್ಲದ ಊರಿಗೆ ವರ್ಗಾಯಿಸುವ ಸಾಮರ್ಥ್ಯವು ಕಾಲಾರ ಕಾಯಿಲೆಗೆ ಇದೆ. ಆ ವಿಷಯದಲ್ಲಿ ಇದು ಚಾಂಪಿಯನ್ ಕಾಯಿಲೆ. ವೈಬ್ರಿಯೋ ಕಾಲರೆ ಬ್ಯಾಕ್ಟೀರಿಯಾ ಕಾರಣಕ್ಕೆ ಈ ಕಾಯಿಲೆ ಬರುತ್ತದೆ. ಈ ಬ್ಯಾಕ್ಟೀರಿಯಾವು ಮುಖ್ಯವಾಗಿ ನೀರಿನಿಂದ ಹರಡುತ್ತದೆ. ಕೆಲವೊಮ್ಮೆ ಈ ಕಾಲರ ಬ್ಯಾಕ್ಟೀರಿಯಾವು ಸಾಮಾನ್ಯ ಚಿಹ್ನೆಗಳೊಡನೆ ಯಾವುದೇ ರೀತಿಯ ತೊಂದರೆ ಕೊಡದೆ ಒಳ್ಳೆಯ ಮಗುವಿನಂತೆ ಬಂದು ಹೊರಟು ಹೋಗಬಹುದು. ಆದರೆ ಕೆಲವೊಮ್ಮೆ ಇದು ತೀವ್ರ ಕಾಯಿಲೆಯಾಗಿ ಕಾಡಿ ನಮ್ಮ ಜೀವಕ್ಕೆ ಗಾಳ ಹಾಕಬಹುದು. ಸಾವು ನಮ್ಮನ್ನು ಕೇಳದೆಯೇ ಸಮೀಪಿಸಬಹುದು. ನಾವು ಹುಟ್ಟಲು ಹೇಗೆ ಅರ್ಜಿ ಹಾಕಿಲ್ಲವೋ ಹಾಗೆಯೇ ಸಾವಿಗೆ ಕೂಡ ನಾವು ಅರ್ಜಿ ಹಾಕಬೇಕೆಂದೇನೂ ಇಲ್ಲ. ಅದು ಇಣುಕಿ ನೋಡಿ ಹೋಗಬಹುದು. ಒಮ್ಮೆಗೆ ಗುಳುಕ ಮಾಡಿಕೊಳ್ಳಲೂಬಹುದು. ಇಂಥ ಸುದ್ದಿ ಇರುವಾಗ ನೀರಿನ ವಿಷಯದಲ್ಲಿ ತುಂಬಾ ಎಚ್ಚರ ಅತ್ಯಗತ್ಯ. ಬೇಸಿಗೆಯಲ್ಲಿ ಕುಡಿಯಲಾರೆ ಈ ಕೊಳಕು ನೀರು, ಕುಡಿಯದೆ ಉಳಿಯಲಾರೆ ಎಂಬ ಸ್ಥಿತಿ ಇದ್ದಾಗ ಕಟ್ಟೆಚ್ಚರ ತುಂಬಾ ಅಗತ್ಯ. ತುಂಬಾ ಆರೋಗ್ಯಕರರಾಗಿರುವವರು ಕೂಡ ಒಂದೇ ಕ್ಷಣದಲ್ಲಿ ಕಾಲರ ಬ್ಯಾಕ್ಟೀರಿಯಾ ಸೋಂಕಿದಾಗ ಬುಡಕಡಿದ ಬಾಳೆಯಂತೆ ಹಾಸಿಗೆಗೆ ಬೀಳುತ್ತಾರೆ. ಅಡಿಗಡಿಗೆ ಶೌಚಾಲಯಕ್ಕೆ ಓಡಲಾಗದೆ ಬಳಲುತ್ತಾರೆ. ಆಗ ಸಾವು ಕರೆಯುತ್ತದೆ ಎಂದು ಕೂಡ ಅವರು ಹತ್ತಿರ ಇರುವವರಿಗೆ ಹೇಳಬಹುದು. ವೈದ್ಯರನ್ನು ಕರೆದರೆ ಕೆಲವು ಎಚ್ಚರಿಕೆಗಳನ್ನು ಅನುಸರಿಸಿದರೆ ಕರೆಯುವ ಸಾವಿಗೆ ನಾಳೆ ಬಾರಯ್ಯ ಎಂದು ಬರೆದು ತೋರಿಸಬಹುದು. ನಾಳೆ ಬಾ ಬೋರ್ಡು ನಿರಂತರ ಇಡಬೇಕಾದ್ದು ಮುಖ್ಯ. ಅಶುದ್ಧವಾದ ನೀರು ಅಲ್ಲದೆ ಅಶುದ್ಧವಾದ ಆಹಾರದ ಮೂಲಕವೂ ಕಾಲಾರ ಹರಡುತ್ತದೆ. ಇದು ಸಾಂಕ್ರಾಮಿಕವಾಗಿ ಕೂಡ ಹರಡುವ ಗುಣ ಹೊಂದಿದೆ. ಬೆಂಗಳೂರು ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನ 47 ಬಾಧಿತ ತರುಣಿಯರ ವಿಷಯದಲ್ಲಿ ಇದು ಸಾಂಕ್ರಾಮಿಕವಾಗಿ ಕಾಡಿದ್ದು ಕಂಡಿದೆ. ಆದರೆ ಕೂಡಲೇ ಔಷಧಿಯ ಪ್ರತಿಬಾಣ ಹೂಡಿದ್ದರಿಂದ ಅವರೆಲ್ಲ ಬೇಗನೆ ಗುಣಮುಖರಾಗಿ ಕಾಲಾರ ಕಳೆದುಕೊಂಡು ಬಿಡದಿಗೆ ವಾಪಸ್ಸಾಗಿದ್ದಾರೆ. ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಪರಾವಲಂಬಿಗಳು, ಶಿಲೀಂಧ್ರಗಳ ಕಾರಣದಿಂದಲೂ ಕಾಲಾರ ಬರುತ್ತದೆ ಎಂದು ಹೇಳಲಾಗಿದೆ. ಇವು ಬೆರಕೆ ನೀರು ಮತ್ತು ಆಹಾರದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಇದೆ. ಈ ಕಾಲಾರ ಮತ್ತು ಕೆಲವು ಕಾಯಿಲೆಗಳ ವಿಶೇಷ ಗುಣವೆಂದರೆ ನೀವು ಅದನ್ನು ಖರೀದಿಸಿಲ್ಲವಾದರೂ ಅದು ನಿಮ್ಮಲ್ಲಿಗೆ ಬಂದಿರುತ್ತದೆ. ಬೇಡ ಮಾರಾಯ ಎಂದರೆ ಮಾರಾಟಗಾರ ಹೋಗಬಹುದು. ಆದರೆ ಕಾಲಾರ ಮಾದರಿಯ ಕಾಯಿಲೆಗಳು ಬರುವಾಗ ಬೇಡ ಬರಬೇಡ ಎಂದರೂ ಕೇಳುವುದಿಲ್ಲ. ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿ ಇಟ್ಟುಕೊಂಡಿದ್ದರೆ, ಇಲ್ಲವೇ ನಿಮ್ಮ ಬಿಳಿ ರಕ್ತ ಕಣಗಳು ಆರೋಗ್ಯಪೂರ್ಣವಾಗಿ ಸೂಕ್ತ ಸಂಖ್ಯೆಯಲ್ಲಿ ಇದ್ದರೆ, ನೀವು ಆದಷ್ಟು ಆರೋಗ್ಯಕರ ಪರಿಸರವನ್ನು ಉಳಿಸಿಕೊಂಡಲ್ಲಿ ಕಾಲಾರ ಬರಬೇಡ ಎಂದಾಗ ನಮ್ಮ ಮಾತು ಕೇಳುವ ಸಾಧ್ಯತೆ ಇದೆ. ಬಂದರೂ ಕಾಡದೆ ನಮ್ಮನ್ನು ಹೆದರಿಸದೆ ತಾನೇ ಹೆದರಿ ಹೋಗುವ ಸಾಧ್ಯತೆ ಇದೆ. ಒಬ್ಬ ತೀವ್ರ ರೋಗಿಯು ನಿಮ್ಮ ಮೂಗು ಬಾಯಿಗೆ ಎದುರಾಗಿ ತೀವ್ರವಾಗಿ ಸೀನಿದಾಗ ಕೂಡ ಕಾಲಾರ ಲಬಕ್ಕಂತ ಆ ಕಡೆಯಿಂದ ಬಂದು ಈ ಕಡೆಗೆ ಕಚ್ಚಿಕೊಳ್ಳಬಹುದು. ಮೊದಲ ಹಂತದಲ್ಲಿ ಉರಿಯೂತ, ಎರಡನೇ ಹಂತದಲ್ಲಿ ರೋಗ ಬೆಸೆದುಕೊಳ್ಳುವಿಕೆ ಮತ್ತು ಮೂರನೆಯ ಹಂತದಲ್ಲಿ ನಿರ್ಧಾರಾತ್ಮಕವಾಗಿ ರೋಗ ಬಲಿತಿರುತ್ತದೆ. ಮುಖ್ಯವಾಗಿ ದೇಹದ ನೀರು ಬತ್ತದಂತೆ ಹೆಚ್ಚಿನ ದ್ರವಾಹಾರಗಳನ್ನು ಸೇವಿಸುತ್ತಲೇ ಇರಬೇಕು. ವಾಂತಿ ಇದ್ದಾಗ ಕುಡಿದ ನೀರು ಕೂಡ ವಾಂತಿಯಾಗುವ ಸಾಧ್ಯತೆ ಇರುತ್ತದೆ.
ಅದರ ಸವಾಲನ್ನು ಸ್ವೀಕರಿಸಿ ಬಿಡದೆ ಕುಡುಕರಾಗಬೇಕು. ಒಂದು ಕಾಲದಲ್ಲಿ ನೀರಿಗೆ ತುಸು ಸಕ್ಕರೆ, ತುಸು ಉಪ್ಪು ಹಾಕಿ ಕುಡಿಯುವುದು ಕೂಡ ಇದಕ್ಕೆ ಪರಿಹಾರ ಎಂದು ತಿಳಿಯಲಾಗಿತ್ತು. ತುಂಬಾ ಒಳ್ಳೆಯದೆಂದರೆ ತುಸು ಉಪ್ಪು ಸೇರಿಸಿದ ನೀರು ಮಜ್ಜಿಗೆ ಕುಡಿಯುತ್ತಿರುವುದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಡ್ಯೂಕೊರಾಲ್, ಶಾಂಕೋಲ್, ಎವಿಕೋಲ್ ಲಸಿಕೆಗಳನ್ನು ಕಾಲಾರ ತಡೆಯಲು ಕಾರ್ಯಕ್ರಮಗಳ ಮೂಲಕ ಹಂಚುತ್ತದೆ. ಸರಕಾರಗಳ ಕಾರ್ಯಕ್ರಮವಾಗಿಯೂ ಇದು ಇರುತ್ತದೆ. ಆಸ್ಪತ್ರೆಗಳಲ್ಲಿಯೂ ಇವು ಲಭ್ಯವಿರುತ್ತದೆ. ಸಂಪೂರ್ಣ ರಕ್ಷಣೆಗೆ 2 ಡೋಸ್ಗಳ ಲಸಿಕೆಯನ್ನು ಪಡೆಯುವಂತೆ ವೈದ್ಯರುಗಳು ಸೂಚಿಸುತ್ತಾರೆ. ಭಾರತದಲ್ಲಿ ಲಭ್ಯವಿರುವ ಕಾಲಾರ ತಡೆ ಲಸಿಕೆ ಡ್ಯೂಕೊರಾಲ್ ಆಗಿದೆ. ಈ ಲಸಿಕೆಯು ಕಾಲಾರ ಬಾಧಿತ ಜೀವಕಣಗಳನ್ನು ಕಳೆದು ಹೊಸ ಜೀವಕಣಗಳಿಗೆ ದಾರಿ ಮಾಡಿಕೊಡುತ್ತದೆ ಎನ್ನಲಾಗಿದೆ. 1885ರಲ್ಲಿ ಮೊದಲಿಗೆ ಸ್ಪೇನ್ನಲ್ಲಿ ಫೆರ್ರಾನ್ ಅವರು ಕಾಲಾರಕ್ಕೆ ತಡೆ ಲಸಿಕೆಗಳನ್ನು ನೀಡುವುದನ್ನು ಆರಂಭಿಸಿದರು. ಕಾಲಾರ ಬಾಧಿತ ಪ್ರದೇಶಕ್ಕೆ ಹೋಗುವವರು ಆರೋಗ್ಯ ಸೇವೆ ನೀಡುವವರೇ ಆದರೂ ಲಸಿಕೆ ಪಡೆದಿರುವುದು ಒಳ್ಳೆಯದು ಎನ್ನಲಾಗಿದೆ. ಬಾಯಿ ಮೂಲಕ ದ್ರವಾಹಾರ ಹೆಚ್ಚು ಕುಡಿಯುವುದು ಮತ್ತು ಸ್ನಾಯುಗಳ ಒಳಕ್ಕೆ ಲಸಿಕೆ ಚುಚ್ಚುಮದ್ದು ನೀಡಬೇಕಾಗುತ್ತದೆ. ಸರಿಯಾಗಿ ನಡೆದುಕೊಂಡರೆ ಕಾಲಾರ ಕಾಡದಂತೆ ನಮ್ಮ ಕಾಲರ್ ಎತ್ತಿ ನಡೆಯುವುದು ಕಷ್ಟವೇನಲ್ಲ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.